ನಮಸ್ಕಾರ ಸ್ಪರ್ಧಾತ್ಮಕ ಪರೀಕ್ಷೆಗಳ ಆಕಾಂಕ್ಷಿಗಳೇ. ಸ್ಪರ್ಧಾ ವಿದ್ಯಾಲಯದ ಈ ವಿಶೇಷ ವಿವರಣಾತ್ಮಕ ವಿಶ್ಲೇಷಣೆಗೆ ಅಂದರೆ ನಮ್ಮ ಈ ಎಕ್ಸ್ಪ್ಲೈನರ್ಗೆ ನಿಮ್ಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಮುಂಬರುವ KSPSI FDS ಸೇರಿದಂತೆ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಹಾಯ ಆಗೋ ಹಾಗೆ ಮೇ 2026ನ ಪ್ರಮುಖ 10 ಪ್ರಚಲಿತ ವಿದ್ಯಮಾನಗಳ ಪ್ರಶ್ನೆ ಮತ್ತು ಉತ್ತರಗಳನ್ನು ನಾವಿಂದು ಸಮಗ್ರವಾಗಿ ವಿಶ್ಲೇಷಣೆ ಮಾಡಲಿದ್ದೇವೆ. ಬನ್ನಿ ತಡ ಮಾಡದೆ ನೇರವಾಗಿ ವಿಷಯಕ್ಕೆ ಹೋಗೋಣ. ಇವತ್ತನೇ ಪ್ರಶ್ನೆ ರಾಷ್ಟ್ರೀಯ ಕಾನೂನು ಮತ್ತು ಆಡಳಿತದ ಬಗ್ಗೆ ಇದೆ. ನಮ್ಮ ರಾಷ್ಟ್ರೀಯ ಸಂಕೇತಗಳನ್ನು ರಕ್ಷಿಸುವ ಕಾನೂನು ಚೌಕಟ್ಟು ಯಾವುದು? ಒಂದೇ ಮಾತರಂ ಗೀತೆಗೆ ಅವಮಾನ ಮಾಡೋದನ್ನ ಶಿಕ್ಷಾರ್ಹ ಅಪರಾಧವನ್ನಾಗಿ ಮಾಡೋಕೆ ಈಗಿರುವ ಯಾವ ಕಾಯ್ದೆಗೆ ತಿದ್ದುಪಡಿ ತರಲು ಪ್ರಸ್ತಾಪಿಸಲಾಗಿದೆ? ಆಪ್ಷನ್ ಎ IPC, ಬಿ RTI, ಸಿ ಭಾರತೀಯ ರಾಷ್ಟ್ರಗೌರವಕ್ಕೆ ಅಪಮಾನ ತಡೆ ಕಾಯ್ದೆ 1971 ಅಥವಾ ಡಿ NSA. ಗೆಸ್ ಬಾರ್ತಿಲ್ಲ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಅಂದ್ರೆ 1971ರ ಭಾರತೀಯ ರಾಷ್ಟ್ರ ಗೌರವಕ್ಕೆ ಅಪಮಾನ ತಡೆ ಕಾಯ್ದೆ. ನೋಡಿ, ನಾವಿಲ್ಲಿ ಒಂದು ಸೂಕ್ಷ್ಮ ವ್ಯತ್ಯಾಸವನ್ನ ಅರ್ಥ ಮಾಡ್ಕೋಬೇಕು. ರವೀಂದ್ರನಾಥ್ ಟ್ಯಾಗೋರ್ ಅವರು ಬರೆದ ಜನ ಗಣ ಮನ ನಮ್ಮ ರಾಷ್ಟ್ರಗೀತೆ ಅಂದ್ರೆ ನ್ಯಾಷನಲ್ ಆಂಥಮ್. ಅದೇ ರೀತಿ ಬಂಕಿಂಚಂದ್ರ ಚಟರ್ಜಿಯವರು ಬರೆದ ಒಂದೇ ಮಾತರಂ ನಮ್ಮ ರಾಷ್ಟ್ರೀಯ ಗೀತೆ ನ್ಯಾಷನಲ್ ಸಾಂಗ್. ಇಲ್ಲಿವರೆಗೂ ಏನಾಗಿತ್ತು ಅಂದ್ರೆ ಈ ಕಾಯ್ದೆ ಕೇವಲ ನಮ್ಮ ರಾಷ್ಟ್ರೀಯ ಗೀತೆಗೆ ಮಾತ್ರ ರಕ್ಷಣೆ ಕೊಡ್ತಾ ಇತ್ತು. ಆದ್ರೆ ಈಗ ಒಂದೇ ಮಾತರಂಗೂ ಅದೇ ಮಟ್ಟದ ಕಾನೂನು ರಕ್ಷಣೆ ಕೊಡಕ್ಕೆ ಈ ಕಾಯ್ದೆಗೆ ತಿದ್ದುಪಡಿ ತರಲಾಗ್ತಿದೆ. ಇದು ಮುಂಬರುವ ಪರೀಕ್ಷೆಗಳಿಗೆ ಅತ್ಯಂತ ಪ್ರಮುಖವಾದ ಅಂಶ. ಮುಂದಿನ ಪ್ರಶ್ನೆ ಆರ್ಥಿಕತೆಗೆ ಸಂಬಂಧಿಸಿದ್ದು. ಕೇಂದ್ರ ಸರ್ಕಾರದ ಬಹುದೊಡ್ಡ ಆರ್ಥಿಕ ಉಪಕ್ರಮವಾದ ಎಮರ್ಜೆನ್ಸಿ ಕ್ರೆಡಿಟ್ ಲೈನ್ ಗ್ಯಾರಂಟಿ ಸ್ಕೀಮ್ ಅಂದ್ರೆ ECLGS 5.0 ಯೋಜನೆಯ ಮುಖ್ಯ ಉದ್ದೇಶವೇನು? ಎ ರೈತರಿಗೆ ಉಚಿತ ವಿದ್ಯುತ್, ಬಿ MSME ಮತ್ತು ಉದ್ಯಮಗಳಿಗೆ ತುರ್ತು ಸಾಲ, ಸಿ ಹೊಸ ರೈಲು ಮಾರ್ಗ ಅಥವಾ ಡಿ ವಿದೇಶಿ ವಿದ್ಯಾರ್ಥಿ ವೇತನ. ಈ ಯೋಜನೆ ಯಾವ ವಲಯಕ್ಕೆ ಸಂಬಂಧಪಟ್ಟಿದೆ ಅಂತ ನೀವು ಯೋಚಿಸಬೇಕು. ಸರಿಯಾದ ಉತ್ತರ ಆಪ್ಷನ್ ಬಿ, MSME ಮತ್ತು ಉದ್ಯಮಗಳಿಗೆ ತುರ್ತು ಸಾಲ ಒದಗಿಸುವುದು. ನೀವು ಕೃಷಿ, ರೈಲ್ವೆ ಅಥವಾ ಎಜುಕೇಷನ್ ರಿಲೇಟೆಡ್ ಆಪ್ಷನ್ಸ್ನ ಎಲಿಮಿನೇಟ್ ಮಾಡಿದ್ರೆ ಇದು ನೇರವಾಗಿ ನಮ್ಮ ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಗಾತ್ರದ ಉದ್ಯಮಗಳಿಗೆ ಅಂದ್ರೆ MSMEಗಳಿಗೆ ಆರ್ಥಿಕ ಬಲ ತುಂಬುವ ಯೋಜನೆ ಅಂತ ಗೊತ್ತಾಗುತ್ತೆ. ಈ ಸ್ಕೀಮ್ ಅಡಿಯಲ್ಲಿ ಸರ್ಕಾರ 100ಕ್ಕೆ 100ರಷ್ಟು ಗ್ಯಾರಂಟಿ ಕೊಡುತ್ತೆ. ಜೊತೆಗೆ ಬರೋಬ್ಬರಿ 2.55 ಲಕ್ಷ ಕೋಟಿ ರೂಪಾಯಿಗಳ ಸಾಲದ ಗುರಿಯನ್ನ ಇಟ್ಕೊಂಡಿದೆ. ಇನ್ನೊಂದು ಪಾಯಿಂಟ್ ನೆನ್ಪಿಡಿ, ಇದು ಮಾರ್ಚ್ 2027ರವರೆಗೆ ಮಾತ್ರ ಚಾಲ್ತಿಯಲ್ಲಿರುತ್ತೆ. ಸರಿ, ಆಡಳಿತ ವಿಭಾಗದ ನಮ್ಮ ಕೊನೆಯ ಪ್ರಶ್ನೆ. ಇದೊಂದು ಕಠಿಣ ವಾಸ್ತವದ ಡೇಟಾ ಅಂತಾನೆ ಹೇಳ್ಬಹುದು. 2024ರ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋ ಅಂದ್ರೆ NCRB ವರದಿ ಪ್ರಕಾರ ಭ್ರಷ್ಟಾಚಾರ ಪ್ರಕರಣಗಳಲ್ಲಿ ನಮ್ಮ ಕರ್ನಾಟಕದ ಸ್ಥಾನ ಎಷ್ಟನೇದು? ಆಪ್ಷನ್ ಎ ಮೊದಲನೇ, ಬಿ 2ನೇ, ಸಿ 3ನೇ ಅಥವಾ ಡಿ 4ನೇ? ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ 3ನೇ ಸ್ಥಾನ. ಹೌದು, ದತ್ತಾಂಶಗಳನ್ನು ನೋಡಿದ್ರೆ 721 ಪ್ರಕರಣಗಳೊಂದಿಗೆ ಮಹಾರಾಷ್ಟ್ರ ಮೊದಲನೇ ಸ್ಥಾನದಲ್ಲಿದೆ, ತಮಿಳುನಾಡು 2ನೇ ಸ್ಥಾನದಲ್ಲಿದೆ ಮತ್ತು ನಮ್ಮ ಕರ್ನಾಟಕ 334 ಪ್ರಕರಣಗಳೊಂದಿಗೆ 3ನೇ ಸ್ಥಾನದಲ್ಲಿದೆ. ವಿಶೇಷ ಏನಪ್ಪಾ ಅಂದ್ರೆ ಕರ್ನಾಟಕದಲ್ಲಿ ದಾಖಲಾದ ಈ ಪ್ರಕರಣಗಳಲ್ಲಿ ಲಂಚ ತಗೊಳ್ಳೋದೇ ಅತಿ ಹೆಚ್ಚು. ಇವೆಲ್ಲ 1988ರ ಭ್ರಷ್ಟಾಚಾರ ತಡೆ ಕಾಯ್ದೆಯ ಅಡಿಯಲ್ಲಿ ದಾಖಲಾಗಿರೋ ಕೇಸ್ಗಳು. ಲೋಕಾಯುಕ್ತರು ಸ್ವಲ್ಪ ಆಕ್ಟಿವ್ ಆಗಿರೋದ್ರಿಂದ ದೂರುಗಳ ಸಂಖ್ಯೆ ಕೂಡ ಹೆಚ್ಚಾಗಿದೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕು. ಬನ್ನಿ ಈಗ ರಕ್ಷಣೆ ಮತ್ತು ರಾಜಕೀಯ ವಿಭಾಗಕ್ಕೆ ಹೋಗೋಣ. ಇತ್ತೀಚೆಗಷ್ಟೇ ಪಶ್ಚಿಮ ಬಂಗಾಳದ ರಾಜಕೀಯದಲ್ಲಿ ಒಂದು ದೊಡ್ಡ ಇತಿಹಾಸ ಸೃಷ್ಟಿಯಾಗಿದೆ. 2026ರಲ್ಲಿ ಪಶ್ಚಿಮ ಬಂಗಾಳದ ಮೊಟ್ಟಮೊದಲ BJP ಮುಖ್ಯಮಂತ್ರಿಯಾಗಿ ಪ್ರಮಾಣವಚನ ಸ್ವೀಕರಿಸಿದವರು ಯಾರು? ಆಪ್ಷನ್ ಎ ಮಮತಾ ಬ್ಯಾನರ್ಜಿ, ಬಿ MK ಸ್ಟಾಲಿನ್, ಸಿ ಸುವೇಂದು ಅಧಿಕಾರಿ ಅಥವಾ ಡಿ ವಿಜಯ್? ಉತ್ತರ ಆಪ್ಷನ್ ಸಿ ಸುವೇಂದು ಅಧಿಕಾರಿ. ನಾವಿಲ್ಲೇ ಉಳಿದ ಆಪ್ಷನ್ಸ್ ನೋಡಿದ್ರೆ ಉತ್ತರ ಬಹಳ ಈಸಿಯಾಗಿ ಸಿಕ್ಬಿಡುತ್ತೆ. ಮಮತಾ ಬ್ಯಾನರ್ಜಿಯವರು ಪಶ್ಚಿಮ ಬಂಗಾಳದ ಮಾಜಿ ಮುಖ್ಯಮಂತ್ರಿ. ಇನ್ನು MK ಸ್ಟಾಲಿನ್ ಮತ್ತು ನಟ ವಿಜಯ್ ಅವರ ಹೆಸರುಗಳು ಬರೋದು ತಮಿಳುನಾಡಿನ ರಾಜಕೀಯದಲ್ಲಿ ಅಲ್ವಾ? ವಿಜಯ್ ಅವರು ತಮ್ಮ TVK ಪಕ್ಷದಿಂದ 2026ರಲ್ಲಿ ತಮಿಳುನಾಡಿನ CM ಆಗಿದ್ದಾರೆ. ಹಾಗಾಗಿ ಪಶ್ಚಿಮ ಬಂಗಾಳದ ನೂತನ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಅನ್ನೋದು ಪಕ್ಕಾ ಆಡುತ್ತೆ. ನಮ್ಮ ಮುಂದಿನ ಪ್ರಶ್ನೆ ಭಾರತದ ಸಶಸ್ತ್ರ ಪಡೆಗಳ ಅತ್ಯುನ್ನತ ಹುದ್ದೆಯ ಬಗ್ಗೆ. ಭಾರತದ ಮುಂದಿನ ಅಂದ್ರೆ 3ನೇ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ CDS ಆಗಿ ಯಾರನ್ನ ನೇಮಿಸಲಾಗಿದೆ? ಎ ಜನರಲ್ ಅನಿಲ್ ಚೌಹಾನ್, ಬಿ ಲೆಫ್ಟಿನೆಂಟ್ ಜನರಲ್ NS ರಾಜಾ ಸುಬ್ರಹ್ಮಣ್ಯಂ, ಸಿ ಜನರಲ್ ಬಿಪಿನ್ ರಾವತ್ ಅಥವಾ ಡಿ ಅಡ್ಮಿರಲ್ ದಿನೇಶ್ ಕೆ ತ್ರಿಪಾಠಿ? ಸರಿಯಾದ ಉತ್ತರ ಆಪ್ಷನ್ ಬಿ ಲೆಫ್ಟಿನೆಂಟ್ ಜನರಲ್ NS ರಾಜಾ ಸುಬ್ರಹ್ಮಣಿ. 3 ಸೇನೆಗಳ ನಡುವೆ ಕೋಆರ್ಡಿನೇಷನ್ ತರೋದಕ್ಕೆ ಅಂತ 2019ರಲ್ಲಿ ಈ CDS ಹುದ್ದೆನ ಸೃಷ್ಟಿ ಮಾಡಲಾಯಿತು. ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಜನರಲ್ ಬಿಪಿನ್ ರಾವತ್ ಅವರು ನಮ್ಮ ಮೊದಲ CDS ಆಗಿದ್ರು. ಅವರ ನಂತರ ಬಂದವರು ಜನರಲ್ ಅನಿಲ್ ಚೌಹಾನ್. ಈಗ ಮೇ 2026 ನಂತರ ಲೆಫ್ಟಿನೆಂಟ್ ಜನರಲ್ NS ರಾಜಾ ಸುಬ್ರಹ್ಮಣಿಯವರು ಈ ಮಹತ್ವದ ಜವಾಬ್ದಾರಿಯನ್ನ ವಹಿಸಿಕೊಳ್ಳಿದ್ದಾರೆ. ರಕ್ಷಣಾ ವಲಯದ ಮತ್ತೊಂದು ಪ್ರಮುಖ ಪ್ರಶ್ನೆ. DRDO ಇತ್ತೀಚೆಗೆ ನಡೆಸಿದ ಅತ್ಯಾಧುನಿಕ ಪರೀಕ್ಷೆ ಇದು. ಮೇ 8, 2026ರಂದು MIRV ತಂತ್ರಜ್ಞಾನ ಇರೋ ಅತ್ಯಾಧುನಿಕ ಅಗ್ನಿ ಕ್ಷಿಪಣಿಯನ್ನ ಎಲ್ಲಿಂದ ಯಶಸ್ವಿಯಾಗಿ ಉಡಾವಣೆ ಮಾಡಲಾಯಿತು? ಎ ಶ್ರೀಹರಿಕೋಟ, ಬಿ ಚಾಂದಿಪುರ, ಸಿ ಡಾಕ್ಟರ್ APJ ಅಬ್ದುಲ್ ಕಲಾಂ ದ್ವೀಪ ಅಥವಾ ಡಿ ಪೋಖ್ರಣ್?
ಸರಿಯಾದ ಉತ್ತರ ಆಪ್ಷನ್ ಸಿ, ಒಡಿಶಾದ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ದ್ವೀಪ. ಇಲ್ಲಿ MIRV ಅಂದ್ರೆ ಏನು ಗೊತ್ತಾ? ಮಲ್ಟಿಪಲ್ ಇಂಡಿಪೆಂಡೆಂಟ್ಲಿ ಟಾರ್ಗೆಟೆಡ್ ರೀ-ಎಂಟ್ರಿ ವೆಹಿಕಲ್ ಅಂತ. ಇದರ ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ, ಒಂದೇ ಕ್ಷಿಪಣಿಯನ್ನ ಬಳಸಿ ಒಟ್ಟಿಗೆ ಬೇರೆ ಬೇರೆ ಗುರಿಗಳ ಮೇಲೆ ನಿಖರವಾಗಿ ಅಟ್ಯಾಕ್ ಮಾಡಬಹುದು. ಇದು ನಿಜಕ್ಕೂ ಒಂದು ಗೇಮ್ ಚೇಂಜರ್ ತಂತ್ರಜ್ಞಾನ. ಇನ್ನು ಆಪ್ಷನ್ಸ್ ಬಗ್ಗೆ ಹೇಳೋದಾದ್ರೆ, ಶ್ರೀಹರಿಕೋಟಾ ಬಂದು ಇಸ್ರೋದ ಉಪಗ್ರಹ ಉಡಾವಣಾ ಕೇಂದ್ರ, ಪೋಖ್ರಣ್ ಅಣು ಪರೀಕ್ಷೆ ನಡೆಯೋ ಜಾಗ. ಸೊ ಈ ಕ್ಷಿಪಣಿ ಪರೀಕ್ಷೆ ಆಡಿರೋದು ಡಾಕ್ಟರ್ ಅಬ್ದುಲ್ ಕಲಾಂ ದ್ವೀಪದಲ್ಲೇ. ಮೂರನೇ ವಿಭಾಗ ಅಂದ್ರೆ ವಿಜ್ಞಾನ, ಕ್ರೀಡೆ ಮತ್ತು ಸಾಹಿತ್ಯದ ಕಡೆ ಬರೋಣ. ಕ್ರೀಡಾ ಕ್ಷೇತ್ರದಲ್ಲಿ ಭಾರತಕ್ಕೆ ಇದೊಂದು ಐತಿಹಾಸಿಕ ಕ್ಷಣ. ಆರ್ಚರಿ ವಿಶ್ವಕಪ್ ಸ್ಟೇಜ್ 2ರಲ್ಲಿ ಭಾರತದ ಮಹಿಳಾ ರಿಕರ್ವ್ ತಂಡ ಫೈನಲ್ನಲ್ಲಿ ಯಾವ ದೇಶವನ್ನ ಸೋಲಿಸಿ ಚಿನ್ನದ ಪದಕ ಗೆದ್ಕೊಳ್ತು? ಎ ಜಪಾನ್, ಬಿ ದಕ್ಷಿಣ ಕೊರಿಯಾ, ಸಿ ಚೀನಾ, ಡಿ ಇಟಲಿ. ನಿಮ್ಮ ಊಹೆ ಸರಿ. ಉತ್ತರ ಆಪ್ಷನ್ ಸಿ, ಚೀನಾ. ಇದು ನಿಜಕ್ಕೂ ಒಂದು ಮೈನ ವಿರಳಿಸುವಂಥ ಸಾಧನೆ. ಶಾಂಘೈನಲ್ಲಿ ನಡೆದ ಫೈನಲ್ ಶೂಟ್ ಆಫ್ನಲ್ಲಿ ನಮ್ಮ ದೀಪಿಕಾ ಕುಮಾರಿ, ಅಂಕಿತಾ ಭಗತ್ ಮತ್ತು ಕುಂಕುಮ್ ಮೊಹೋದವರಿದ್ದ ಭಾರತೀಯ ತ್ರಿವಳಿಗಳು ಆತಿಥೇಯ ಚೀನಾವನ್ನೇ ಮಣಿಸಿ ಈ ಐತಿಹಾಸಿಕ ಚಿನ್ನದ ಪದಕವನ್ನ ತಮ್ಮದಾಗಿಸಿಕೊಂಡಿದ್ದಾರೆ. ಹ್ಯಾಟ್ಸ್ ಆಫ್ ಟು ದೆಮ್. ಮತ್ತೆ ತಂತ್ರಜ್ಞಾನದ ವಿಷಯಕ್ಕೆ ಬರೋದಾದ್ರೆ, ಹೈದರಾಬಾದ್ನಲ್ಲಿ DRDO ಮತ್ತೊಂದು ಮೈಲಿಗಲ್ಲು ಸ್ಥಾಪಿಸಿದೆ. ಹೈಪರ್ಸೋನಿಕ್ ಕ್ಷಿಪಣಿಗೆ ಸಂಬಂಧಪಟ್ಟ ಯಾವ ನಿರ್ಣಾಯಕ ಘಟಕವನ್ನ ಇತ್ತೀಚೆಗೆ ಯಶಸ್ವಿಯಾಗಿ ಪರೀಕ್ಷಿಸಲಾಗಿದೆ? ಎ ಬ್ರಹ್ಮೋಸ್, ಬಿ ಸ್ಕ್ರಾಮ್ಜೆಟ್ ಕಂಬಸ್ಟರ್, ಸಿ ಅರ್ಜುನ್ ಟ್ಯಾಂಕ್ ಅಥವಾ ಡಿ ತೇಜಸ್. ಉತ್ತರ ಆಪ್ಷನ್ ಬಿ, ಸ್ಕ್ರಾಮ್ಜೆಟ್ ಕಂಬಸ್ಟರ್. ಬ್ರಹ್ಮೋಸ್, ಅರ್ಜುನ್ ಟ್ಯಾಂಕ್ ಮತ್ತು ತೇಜಸ್ ಇವೆಲ್ಲ ಬೇರೆ ಬೇರೆ ರಕ್ಷಣಾ ಉಪಕರಣಗಳು ಅಂತ ನಮಗೆ ಗೊತ್ತೇ ಇದೆ. ಹಾಗಾದ್ರೆ ಈ ಸ್ಕ್ರಾಮ್ಜೆಟ್ ಕಂಬಸ್ಟರ್ ಅಂದ್ರೆ ಏನು? ಇದು ವಾತಾವರಣದಲ್ಲಿರೋ ಆಮ್ಲಜನಕವನ್ನೇ ಬಳಸ್ಕೊಂಡು ಅತ್ಯಂತ ವೇಗದಲ್ಲಿ ಅಂದ್ರೆ ಸೂಪರ್ಸೋನಿಕ್ ವೇಗದಲ್ಲಿ ಕೆಲಸ ಮಾಡೋ ಒಂದು ಸ್ಪೆಷಲ್ ಎಂಜಿನ್. ಇದನ್ನ DRDO ಸತತ 1200 ಸೆಕೆಂಡ್ಗಳಿಗೂ ಹೆಚ್ಚು ಕಾಲ ಯಶಸ್ವಿಯಾಗಿ ಪರೀಕ್ಷಿಸಿ ಭಾರತವನ್ನ ಜಾಗತಿಕ ಮಟ್ಟದಲ್ಲಿ ಮುಂಚೂಣಿಯಲ್ಲಿ ನಿಲ್ಲುವಂತೆ ಮಾಡಿದೆ. ಸೈನ್ಸ್ ಅಂಡ್ ಟೆಕ್ನಾಲಜಿಯಲ್ಲಿ ನಮ್ಮ ದೇಶದ ಮತ್ತೊಂದು ಹೆಮ್ಮೆ. ಅಹಮದಾಬಾದ್ನ ಫಿಸಿಕಲ್ ರಿಸರ್ಚ್ ಲ್ಯಾಬೊರೇಟರಿಯ ಪ್ರಾಧ್ಯಾಪಕಿಯೊಬ್ಬರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇತಿಹಾಸ ಬರೆದಿದ್ದಾರೆ. 93 ವರ್ಷಗಳ ಇತಿಹಾಸದಲ್ಲಿ ದಿ ಮಿಟೀರಿಯಾಟಿಕಲ್ ಸೊಸೈಟಿಯ ಫೆಲೋ ಆಗಿ ಆಯ್ಕೆಯಾದ ಮೊದಲ ಭಾರತೀಯ ಮಹಿಳೆ ಯಾರು? ಎ ಟೆಸ್ಸಿ ಥಾಮಸ್, ಬಿ ಕುಲ್ಜೀತ್ ಕೌರ್ ಮರ್ಹಸ್, ಸಿ ಕಲ್ಪನಾ ಚಾವ್ಲಾ ಅಥವಾ ಡಿ ರಿತು ಕರಿಧಲ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಕುಲ್ಜೀತ್ ಕೌರ್ ಮರ್ಹಾಸ್. ಇವರು 93 ವರ್ಷಗಳ ಇತಿಹಾಸದಲ್ಲಿಯೇ ಈ ಪ್ರತಿಷ್ಠಿತ ಗೌರವ ಪಡೆದ ಮೊಟ್ಟಮೊದಲ ಭಾರತೀಯ ಮಹಿಳೆ. ಮಿಸೈಲ್ ವುಮನ್ ಟೆಸ್ಸಿ ಥಾಮಸ್, ನಾಸಾದ ಕಲ್ಪನಾ ಚಾವ್ಲಾ ಮತ್ತು ಇಸ್ರೋದ ರಿತು ಕರಿಧಲ್ ಅಂತ ಘಟಾನುಘಟಿ ಭಾರತೀಯ ಬಾಹ್ಯಾಕಾಶ ದಿಗ್ಗಜರ ಸಾಲಿಗೆ ಈಗ ಕುಲ್ಜೀತ್ ಕೌರ್ ಅವರು ಕೂಡ ಹೆಮ್ಮೆಯಿಂದ ಸೇರ್ಪಡೆಯಾಗಿದ್ದಾರೆ. ನಮ್ಮ ಈ MCQ ಸೆಷನ್ನ ಕೊನೆಯ ಪ್ರಶ್ನೆ ನಮ್ಮ ಕರುನಾಡಿನ ಸಾಹಿತ್ಯದ ಬಗ್ಗೆ. ಕನ್ನಡದ ಖ್ಯಾತ ಸಾಹಿತಿ ಆ.ನ. ಕೃಷ್ಣರಾಯರು ಅಥವಾ ಅನಕೃ ಅವರನ್ನ ಯಾವ ವಿಶೇಷ ಬಿರುದಿನಿಂದ ಕರೆಯಲಾಗುತ್ತದೆ? ಎ ರಾಷ್ಟ್ರಕವಿ, ಬಿ ಕಾದಂಬರಿ ಸಾರ್ವಭೌಮ, ಸಿ ಕುವೆಂಪು ಪ್ರಶಸ್ತಿ ಪುರಸ್ಕೃತ ಅಥವಾ ಡಿ ಜ್ಞಾನಪೀಠ ವಿಜೇತ. ಸರಿಯಾದ ಉತ್ತರ ಆಪ್ಷನ್ ಬಿ, ಕಾದಂಬರಿ ಸಾರ್ವಭೌಮ. ಕೋಲಾರದಲ್ಲಿ ಜನಿಸಿದ ಅರಕಲಗೂಡು ನರಸಿಂಹರಾಯ ಕೃಷ್ಣರಾಯರು ಕನ್ನಡ ಸಾರಸ್ವತ ಲೋಕಕ್ಕೆ 100ಕ್ಕೂ ಹೆಚ್ಚು ಅದ್ಭುತ ಕಾದಂಬರಿಗಳನ್ನು ಕೊಟ್ಟಿದ್ದಾರೆ. ಅವರ ನಾಗರಹಾವು ಕಾದಂಬರಿಯಂತೂ ಅಜರಾಮರ, ಹೌದಲ್ವಾ? ಈ ಅಪಾರ ಸಾಧನೆಗಾಗಿಯೇ ಅವರನ್ನ ಕಾದಂಬರಿ ಸಾರ್ವಭೌಮ ಅಂತ ಪ್ರೀತಿಯಿಂದ ಕರೆಯಲಾಗುತ್ತೆ. ಹಾಗೆ ರಾಷ್ಟ್ರಕವಿ ಬಿರುದು ಕುವೆಂಪು ಅವರಿಗೆ ಸಲ್ಲುತ್ತೆ ಅನ್ನೋದನ್ನ ಕೂಡ ನೀವು ನೆನಪಿನಲ್ಲಿಟ್ಕೋಬೇಕು. ಈಗ ನಾವು ನೋಡ್ದ ಕಲಿತ ವಿಷಯಗಳನ್ನ ತಲೆಯಲ್ಲಿ ಪಕ್ಕಾ ಕೂರಿಸ್ಕೊಳ್ಳಕ್ಕೆ ಒಂದು ಕ್ವಿಕ್ ರಿವಿಷನ್ ಮಾಡೋಣ. ಒಂದೇ ವಾಕ್ಯದ ಪ್ರಮುಖ ಅಪ್ಡೇಟ್ಸ್ ಇವು. 2026ರ T20 ವಿಶ್ವಕಪ್ನಲ್ಲಿ ಭಾರತಕ್ಕೆ 3ನೇ ಜಯ ಸಿಕ್ಕಿದೆ. ಆರ್ಥಿಕ ಸಮೀಕ್ಷೆಯ ಪ್ರಕಾರ ಬೆಳಗಾವಿ ಜಿಲ್ಲೆ ರಾಜ್ಯದ GDPಗೆ 3.9% ಕೊಡುಗೆ ಕೊಟ್ಟಿದೆ. ದೆಹಲಿಯಲ್ಲಿ ಮೊದಲ ರಿಂಗ್ ಮೆಟ್ರೋ ಶುರುವಾಗಿದೆ. ಇನ್ನು ನಮ್ಮ ಸ್ಮೃತಿ ಮಂದಾನ ತಮ್ಮದೇ ರೂಪದ ಬಾರ್ಬಿ ಗೊಂಬೆ ಗೌರವ ಪಡೆದ ಮೊದಲ ಮಹಿಳಾ ಕ್ರಿಕೆಟರ್ ಆಗಿದ್ದಾರೆ. ಹಾಗೆ ನವದೆಹಲಿಯಲ್ಲಿ ಇತ್ತೀಚೆಗೆ ಅಂತಾರಾಷ್ಟ್ರೀಯ ಮಲೇರಿಯಾ ಸಮ್ಮೇಳನ ಜರುಗಿದೆ. ಇದೇ ರೀತಿ ರಿವಿಷನ್ ಮುಂದುವರಿಸೋದಾದ್ರೆ, ಸೇ ನೋ ಟು ಪ್ರಾಕ್ಸಿ ಸರ್ಪಂಚ್ ಅನ್ನೋದು ಗ್ರಾಮ ಪಂಚಾಯಿತಿಗಳಲ್ಲಿ ಪುರುಷರ ಪ್ರಾಬಲ್ಯ ತಡೆಯೋಕೆ ಶುರು ಮಾಡಿರೋ ಅಭಿಯಾನ. ಭಾರತ ಮತ್ತು ಸೀಶೆಲ್ಸ್ ದೇಶಗಳ ನಡುವೆ ಲ್ಯಾಮಿಚಿ ಅನ್ನೋ ಮಿಲಿಟರಿ ಸಮರಾಭ್ಯಾಸ ನಡೆಯಿತು. ಅಸ್ಸಾಂನ ಬ್ರಹ್ಮಪುತ್ರ ನದಿ ಮೇಲೆ ಹಡಗುಗಳ ಸಂಚಾರಕ್ಕೆ ಅಂತ ಮೊದಲ ಬಾರಿಗೆ ನದಿ ದೀಪಸ್ತಂಭನ ನಿರ್ಮಿಸ್ತಾ ಇದ್ದಾರೆ. ಮಾರ್ಚ್ 7ನ್ನ ಜನ ಔಷಧಿ ದಿನ ಅಂತ ಆಚರಿಸಲಾಯಿತು. ಮತ್ತು ಇತ್ತೀಚಿನ ನೇಪಾಳ ಚುನಾವಣೆಯಲ್ಲಿ ಬಾಲೇಂದ್ರ ಶಾ ಅವರು ದೊಡ್ಡ ಜಯಬೇರಿ ಬಾರಿಸಿದ್ದಾರೆ. ಈ ಎಲ್ಲ ಒನ್ಲೈನರ್ಸ್ಗಳು ನಿಮ್ಮ ಎಕ್ಸಾಮ್ ದೃಷ್ಟಿಯಿಂದ ತುಂಬಾನೇ ಇಂಪಾರ್ಟೆಂಟ್. ಅಂತೂ ಇವತ್ತಿನ ಈ ವಿಶ್ಲೇಷಣೆಯ ಕೊನೆಯ ಘಟ್ಟಕ್ಕೆ ಬಂದಿದ್ದೀವಿ. ನಿಮಗೊಂದು ಸಣ್ಣ ಹೋಮ್ವರ್ಕ್ ಪ್ರಶ್ನೆ. ಭಾರತದ ಸಿಲಿಕಾನ್ ವ್ಯಾಲಿ ಅಂತ ಯಾವ ನಗರವನ್ನ ಕರೆಯಲಾಗುತ್ತೆ? ನಿಮ್ಮ ಉತ್ತರಗಳನ್ನ ತಪ್ಪದೇ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸ್ಪರ್ಧಾ ವಿದ್ಯಾಲಯದ ಈ ವಿವರಣಾತ್ಮಕ ಪ್ರಸ್ತುತಿ ನಿಮಗೆಲ್ಲ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ. ಮೇ 2026ರ ಕರೆಂಟ್ ಅಫೇರ್ಸ್ನ ಸಂಪೂರ್ಣ ನೋಟ್ಸ್ PDF ಬೇಕು ಅಂದ್ರೆ ನಮ್ಮ ಟೆಲಿಗ್ರಾಮ್ ಚಾನೆಲ್ ಜಾಯ್ನ್ ಆಗಿ. ನಿರಂತರವಾಗಿ ಕಲಿಯುತ್ತೀರಿ. ಯಶಸ್ಸು ಖಂಡಿತ ನಿಮ್ಮದಾಗುತ್ತೆ. ನಮಸ್ಕಾರ.